ನಿಮ್ ಡ್ರೀಮ್ ಕರೆಕ್ಟ್ ಆಗಿ ಶಾಪ್ ಹೆಂಗಮ್ಮ ಕಲ್ತೆ ಇದನ್ನ ಅವ್ರು ಬೇರೆ ತರ ರಸ್ಮಲೈ ಪ್ಯಾಕ್ ಅಲ್ಲ ಮಾಡ್ಲಾ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ವೆಲ್ಕಮ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮಮ್ಮನ ಇಟ್ಕೊಂಡು ಇವತ್ತು ಪ್ರ್ಯಾಂಕ್ ಮಾಡೋಣ ಅಂತ ಗೈಸ್. ಸೊ ಗೈಸ್, ಏನ್ ಪ್ರ್ಯಾಂಕ್ ಅಂದ್ರೆ ನಾನು ಒಂದು ಸ್ವೀಟ್ ಬುಕ್ ಮಾಡ್ತೀನಿ ಆನ್ಲೈನ್ ಆಪ್ ಇಂದ. ಆ ಸ್ವೀಟ್ ನ ಬುಕ್ ಮಾಡ್ಬಿಟ್ಟು ಮನೆಗ್ ಅವ್ರು ತಗೊಂಡ್ಬರ್ತಾರಲ್ವ, ನಾನ್ ಮಾಡ್ದಿರೋ ತರನೇ ಅರೇಂಜ್ ಮಾಡಿ ಇಟ್ಕೊಂತೀನಿ. ಅರೇಂಜ್ ಮಾಡಿ ಇಟ್ಕೊಂಡು ನಮ್ಮಮ್ಮ ಆಚೆ ಹೋಗಿದ್ದಾರೆ. ಸೊ ಅವ್ರು ಭರವಸೆಲೆ ಇಲ್ಲ ಅರೇಂಜ್ ಮಾಡಿ ಇಟ್ಕೊಂಡು ಇದು ನಾನೇ ಮಾಡಿದಮ್ಮ ಅಂತ ನಮ್ಮಮ್ಮಗೆ ಪ್ರೂಫ್ ಮಾಡಿಸ್ತೀನಿ ಗೈಸ್. ಅದು ಹಿಂಗ್ ನಂಬ್ತಾರಂದ್ರೆ ನಿಮ್ಗೆ ಗೊತ್ತಾಗತ್ತೆ. ನಿಜವಾಗ್ಲೂ ಅವ್ರು ನಂಬ್ತಾರೆ. ನಾನೇ ಅಂತೀನಿ, ಅಮ್ಮ ನಿಂಗೋಸ್ಕರ ನಾನು ಕಷ್ಟಪಟ್ಟು ಅವಾಗ್ಲೇ ನಾನು ಅಂಗಡಿಗೆ ಹೋಗಿದ್ದೆ. ನಮ್ಮಮ್ಮ ಆಚೆ ಹೋಗಾಗನೆ ನಾನು ಅಂಗಡಿಗೆ ಹೋಗಿದ್ದೆ ಏನೋ ತಗೊಂಬರಕ್ಕೆ. ಸೊ ನಾನು ಅದನ್ನ ಇಟ್ಕೊಂಡು ಮ್ಯಾಚ್ ಮಾಡ್ಬೋದು. ಅಮ್ಮ ಅವಾಗ್ಲೇ ಅಂಗಡಿಗೆ ಹೋದ್ನಲ್ಲ ನೀನು ಹೋಗಾಗ, ಆವಾಗ ಈ ಐಟಮ್ಸ್ ಎಲ್ಲ ತಗೊಂಬಂದು ನಿಂಗೋಸ್ಕರ ನಾನು ಮಾಡಿದೆ ಅಮ್ಮ, ತಿನ್ನೋಡಮ್ಮ ಅಂತೆಲ್ಲ ಸುಮ್ನೆ ಏನೋ ಒಂದು ಅವ್ರನ್ನ ನಂಬಿಸ್ಬೋದು ಗೈಸ್. ಇಲ್ಲಿ ನೋಡಿ ಗೈಸ್, ವೈಫ್ ಅಂತ ಇಟ್ಕೊಂಡಿದ್ದಾರೆ ನಮ್ಮ ಮನೆ ಅಡ್ರೆಸ್ಸು. ನಮ್ಮಮ್ಮಗೆ ಗೈಸ್ ರಸ್ಮಲೈ ಅಂದ್ರೆ ತುಂಬಾ ಇಷ್ಟ. ರಸ್ಮಲೈ ಈಸಿ ಮನೇಲೆ ಮಾಡ್ಬೋದು. ಇದೇ ಮಾಡ್ಲಾ? ಒಂದ್ 3 ಮಾಡೋಣ ಅಲ್ವಾ? ಎಷ್ಟು ಬರುತ್ತೆ? 219 rupees, ಪರವಾಗಿಲ್ಲ. ಇವರು 956. My number. Nobody will call, but still you should not show no. Sorry, order maada. So 200 rupees guys. ಬುಕ್ ಮಾಡಕ್ ಹೋಗ್ತಾ ಇದೀನಿ. ರಸ್ಮಲೈ 3 ರಸ್ಮಲೈ ಸಾಕು ನಮ್ಮಮ್ಮಗೆ. ಇನ್ನು ಮಾಡಿಕ್ಕಿದೀನಿ 6 ಪೀಸಸ್ ಮಾಡಿಕ್ಕಿದೀನಿ, ಫ್ರಿಜ್ ಅಲ್ಲಿ ಇಕ್ಕಿದೀನಿ. ಫಸ್ಟ್ ಇದು ಟೇಸ್ಟ್ ಮಾಡು ಅಂತ ಕೊಡ್ತೀನಿ ನಮ್ಮಮ್ಮಗೆ. ಬಂದ್ಮೇಲೆ ನೋಡೋಣ ಅವ್ರ ರಿಯಾಕ್ಷನ್ ಏನಿರತ್ತೆ ಅಂತ. ಇವಾಗ ಟೈಮ್ ಬಂದು 4:22 ಗೈಸ್. ನಮ್ಮಮ್ಮ ಇವಾಗ ಕಾಲ್ ಮಾಡಿದೆ 5:30 ಮನೆಗೆ ರೀಚ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ 5:30 ಬಂದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ಆರ್ಡರ್ ಸಿಕ್ತು. ಜಸ್ಟ್ ಇವಾಗ ನಾನು ಪಿಕಪ್ ಮಾಡ್ಕೊಂಡ್ ಬಂದೆ. ಫ್ರಿಜ್ ಅಲ್ಲಿ ಇಟ್ಬಿಡೋಣ ದೇವತಾ, ತಣ್ಣಕ್ಕಿರ್ಲಿ ಗೈಸ್. ನಮ್ಮಮ್ಮ ಬರುವ ಸಮಯ. ಸೊ ನಮ್ಮಮ್ಮ ಇವಾಗ ಬರ್ಬೋದು, ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಇವಾಗ. ಐ ಮೀನ್ ಪ್ಯಾಕ್ ಅಲ್ಲ, ರೆಡಿ ಮಾಡ್ಕೊಂತ ಇದ್ದೀನಿ. ನಾನೇ ಮಾಡಿರೋ ತರ ಒಂದು ಶೋ ಆಫ್ ತರ. Putting like this normal basil. Okay. That cover only should hide. ಡ್ಯೂರಿಂಗ್ ನಿದ್ದೆ ಯಾವಾಗ್ಲೂ. ನೈಟ್ ನೀನು ನಿದ್ರೆ ಕೊಡ್ಬೇಕು. ನೈಟ್ ನೀವು ನಿದ್ರೆ ಕೊಡ್ಬೇಕು. ನಾನು ಕೊಡ್ತಾ ಇಲ್ವಾ? ಏನು ಇಲ್ಲ, ನೈಟ್ ಫುಲ್ ಡಿಸ್ಟರ್ಬ್ ಗೈಸ್. ಅವ್ರು ಬೇರೆ ತರ ಯಾವ ತರ ಡಿಸ್ಟರ್ಬ್ ಅದು ಹೇಳ್ಬಿಡಿ. ನಿದ್ರನೇ ಇಲ್ಲ ಗೈಸ್. ಈ ಡೈಲಾಗ್ ನಾನ್ ಹೇಳ್ಬೇಕು, ದಯವಿಟ್ಟು ಹೇಳ್ತಾ ಏನಿಲ್ಲ ಗೈಸ್. ಇಲ್ಲ, ನನಗೆ ನಿದ್ದೆ ಕೊಡ್ತಾ ಇಲ್ಲ ಗೈಸ್. ಆಕ್ಟಿಂಗ್ ಏನು ಮಾಡಬೇಡ. ಫುಲ್ಲು ತೊಂದ್ರೆ ಮಾಡ್ತಾನೆ. ತೊಂದರೆ ನೀವೇ ತೊಂದರೆ. ನಿದ್ದೆನೇ ಕೊಡಲ್ಲ. ಹಿಂಗಿಟ್ಬಿಡೋಣ. ಕವರ್ ಬಚ್ಚಿಕ್ಕಣ. ಇದ್ಮೇಲೆ ವಾಟ್ ಇಫ್ ಯು ಸೀ ಶಿವಾನ್ಸಿ ಇಲ್ಲಿ ನೋಡಲ್ಲ, ಅಲ್ಲಿಟ್ಬಿಟ್ಟೆ. ಸ್ಮೆಲ್ ಇಲ್ಲ ಅಲ್ಲ? ಒಂದ್ ಸ್ಮೆಲ್ ಇರ್ಬೇಕು ಅಟ್ಲೀಸ್ಟ್. ಸ್ಮೆಲ್ ಅಲ್ಲ, that time only you did it. ಅವಾಗ್ಲೇ ಮಾಡಿದೆ. ಹೌದು. ಇವಾಗ ನೀವು ಸಪೋರ್ಟ್ ಮಾಡ್ಬೇಕು ಸರಿನಾ? ಅವಳು ಇಷ್ಟು ಮಾಡಿದ್ಲು ಅಮ್ಮ. That will tell. Like she did. She cooked very well. And so I will act like we were taking vlog. Okay. We were taking vlog. That climax she should taste and she should tell the ಅಮ್ಮವೇ ಟೇಸ್ಟ್ ಮಾಡಿ ಅಮ್ಮನೇ ಟೇಸ್ಟ್ ಹೇಳಬೇಕು ಹೆಂಗೆ ಇರುತ್ತೆ ಆ ತರ.
ಹಾಕ್ಬೇಕು. ಲೈಟ್ ಹಾಕ್ಬಿಟ್ಟೆ ಆನ್ ಮಾಡ್ಬೇಕು. ಗೈಸ್ ನಮ್ಮಮ್ಮ ಬಂದ್ರು ಗೈಸ್. ಸುಸ್ತಾಯ್ತಮ್ಮ. ಸುಸ್ತಾಯ್ತು ಮಮ್ಮ. Close the door, baby. ಸುಸ್ತಾಯ್ತು ಮಮ್ಮ. ಕಾಫಿ ಬಿಸಿ ಕೊಡ್ತೀರಾ ಏನಾದರೂ ಸ್ವಲ್ಪ ಒಂದು 5 ನಿಮಿಷ? ಕಾಫಿನಾ? Tell you did that. ನಾನು ಇವತ್ತು ಒಂದು ಸ್ವೀಟ್ ಮಾಡಿದ್ದೀನಿ. ಸ್ವೀಟಾ? ಏನು ಸ್ವೀಟು? ಇರು ಒಂದ್ ನಿಮಿಷ. ಅಲ್ಲೇ ಕುತ್ಕೋ. ಏನು ತಿಂದಿಲ್ಲ ಅದಕ್ಕೆ ಸ್ವೀಟ್ ಕೊಡು. ಆದ್ರೆ ಬೈಬಾರ್ದು. ಅದು ಹಿಂಗ್ ಬಂದಿದ್ರು ನೀನ್ ತಿನ್ಬೇಕು. Tell her to close her eyes. Huh? Then you put in your mouth. Tell her what is this. കീർത്തന ഇതുവരെക്ക് കഷ്ടപ്പെട്ട് ചെയ്തമ്മ, കഷ്ടപ്പെട്ട് പാടിದ್ದು. ಕಷ್ಟಪಟ್ಟು ಮಾಡ್ದೆ. ಕಣ್ಮುಚ್ಚು, ಫಸ್ಟ್ ಕಣ್ಮುಚ್ಚು, ಗೆಸ್ ಮಾಡ್ಬೇಕು. ಸ್ಮೆಲ್ ಕೋಸರ್ ಗೆಸ್ ಮಾಡ್ತೀನಿ. ಸ್ಮೆಲ್ ನೋಡಿದ್ರೆ ಗೆಸ್ ಮಾಡ್ತಾರಂತೆ ಗೈಸ್. ಬೈತಾಗೆ ರಸ್ಮಲಾಯ್ ಹಿಂಗೈತೆ. ಸೂಪರ್ ಆಗಿದೆ ಅಮ್ಮ. ಓ ನೀವೇ ಮಾಡಿ, ಇವರೇ ಮಾಡಿದ್ದಾ? ಕೀರ್ತುಟ್ಟಿ. ಅಬ್ಬಾ, ನೀನ್ ಅವಾಗ್ಲೇ ಹೋಗಿದ್ದಲ್ಲ ಬೆಳಿಗ್ಗೆ. ಬೆಳಿಗ್ಗೆ ಹಂಗೆ ಹೋದಲ್ಲ, ಸರಿ ಇವತ್ ಮಾಡೋಣ ಅಂತ. ಹೆಂಗಮ್ಮ ಕಲ್ತೆ ಇದನ್ನ? ನಾನೇ ಯೂಟ್ಯೂಬ್ ನೋಡಿ. ವೆಂಕಟೇಶ್ವರ ಹಾ ಸ್ವೀಟ್ ಇದೆ, ಆ ತರನೇ ಇದನ್ನ. ಸುಮ್ನೆ 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 ಹೇಳಬೇಡಮ್ಮ. ಬೇರೆನೂ ತಿಂದಿಲ್ಲ. ಸುಮ್ನೆ ಹೇಳಬೇಡಮ್ಮ, ನಿಜ ನಿಜ ಹೇಳು. ಪ್ರಾಮಿಸ್. ಹಂಗೆ ಹಾ, ಆ ತರ ಇದೆ. ಸಕ್ಸಸ್ ನೋ? ಸಕ್ಸಸ್ ಬೇಬಿ. ನಿಜವಾಗ್ಲೂ ಚೆನ್ನಾಗಿದೆಯಮ್ಮ. ಇಷ್ಟು ಚೆನ್ನಾಗಿ ಮಾಡ್ತೀನಿ, ನನ್ ನಂಬಿಕೆನೇ ಇಲ್ಲಮ್ಮ. ಹೌದಾ? ಆಹಾ. ನಾನ್ ಸುಮ್ನೆ ಟ್ರೈ ಮಾಡೋಣ ಅಂತ ಮಾಡಿದ್ದು. ತಿಂದ ನೀನು? ನಾನ್ ತಿಂದೆ. ನಾನ್ ತಿಂದಿರ ಹೇಳ್ತೀನಾ? ಕೊಟ್ಟ? ಬೇಡ ಬೇಡ, ಹಿಂಗಿದೆ. ಕರೆಕ್ಟ್ ಆಗಿ ಹೇಳು. ಸ್ವೀಟು ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಸ್ವೀಟ್ ಇದೆ, ಬಾದಾಮಿ ಕರೆಕ್ಟ್ ಆಗಿದೆಯಾ? ಹಾಲು ಮಾತ್ರ ಇನ್ನೊಂಚೂರು ಒಂದೊಂಚೂರು ಗಟ್ಟಿಯಾಗಿರ್ಬೇಕಾಯ್ತು, ಬಟ್ ಓಕೆ. ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಹೌದಾ? ನಾನೇ ಇಷ್ಟಪಟ್ಟು ತಿಂತಾ ಇದ್ದೀನಿ. ಹೌದಾ ನೋಡು. ಗೈಸ್, ಸೊ ನಾನು ರೆಸಿಪಿ ಎಲ್ಲ ಹೇಳಿದ್ದೀನಲ್ಲ ಗೈಸ್, ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ ಅಂತಿದೆ. ಅದು ಪ್ರಮೋಟ್ ಮಾಡ್ಬೇಡ, ನಾವು ಅವ್ರು ಕಾಸು ಕೊಡ್ತೀರ ನಮ್ಗೆ. ಇದು ನಮ್ಮ ಮಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಎಷ್ಟು ಸಾಫ್ಟ್ ಸ್ಪಾಂಜಿ ತರ ಇದೆ. ಇದು ಮಿಲ್ಕ್ ಅಲ್ವಾ? ಮಿಲ್ಕ್ ಅಲ್ಲ, ಅದು ಪನ್ನೀರು. ಪನ್ನೀರು ತಗೊಂಡು ಪನ್ನೀರಲ್ಲಿ ಇದು ಸ್ಪಾಂಜಿ ಚೆನ್ನಾಗಿದೆ. ಮತ್ತೆ ಇದು ಅಷ್ಟೇ ಲಿಕ್ವಿಡ್, ತುಂಬಾ ಸ್ವೀಟ್ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಕರೆಕ್ಟ್ ಆಗಿದೆ. ಮತ್ತೆ ಬಾದಾಮ್ ನಟ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಂದೊಂದು ಬೈಟ್ಗೂ ಸಿಗ್ತಾ ಇದೆ. ನೋಡಿದ್ರ ಗೈಸ್, ಅದೇ ತುಂಬಾ ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇದು ಮಾತ್ರ ಏನೂ ಇಲ್ಲ. ಇದು ಟೇಸ್ಟ್ ವೈಸಲ್ಲಿ ತುಂಬಾ ಚೆನ್ನಾಗಿದೆ. ಇನ್ನೊಂದು ಚೂರು ಗಟ್ಟಿ ಇದ್ರೆ ಓಕೆ, ಬಟ್ ಇದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಬೇರೆ ಏನಾರು ಕಮ್ಮಿ ಏನಾರು ಏನೂ ಇಲ್ಲ. ಒಂದ್ ಕೊರೆ ಏನು ಇಲ್ವಾ? ಒಂದ್ ಕೊರೆ ಇದ್ರು, ಒಂದು ಕೊರೆ ಅಂದ್ರೆ ಅದೇ ಇದು ಇನ್ನೊಂದು ಚೂರು ಗಟ್ಟಿ ಇರ್ಬೇಕಾಯ್ತು ಅಷ್ಟೇ. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ಮಾಡ್ತಾರೆ. ಕಷ್ಟಪಟ್ಟು ಮಾಡಿದ್ ನನ್ ಗೊತ್ತಾ? ಬೆಳಿಗ್ಗೆ ನಾನ್ ಮಧ್ಯಾಹ್ನ ನಿಂತ್ಕೊಂಡಿದ್ದು, ಮಧ್ಯಾಹ್ನವರೆಗೂ ಗೈಸ್, ಮಧ್ಯಾಹ್ನದಿಂದ ನಿಂತ್ಕೊಂಡು ಆಚೆ ಬಂದಿದ್ದೆ 4:15. ಅದಕ್ಕೆ ನೀನ್ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ, ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯ. ನನ್ನ ನಮ್ಮಮ್ಮಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ ಗೈಸ್, ಇದು ತಿನ್ಬೇಕು ಅಂತ. ನನಗೆ ತುಂಬಾ ಇಷ್ಟ. ಸ್ವೀಟ್ಸ್ ಎಲ್ಲ ಇದೆ, ತುಂಬಾ ಇಷ್ಟಪಟ್ಟು ತಿನ್ನೋದು. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ನಾನು ನೋಡಿ ಎಲ್ಲ ಖಾಲಿನೇ ಮಾಡ್ಬಿಟ್ಟೆ. ಹೊಟ್ಟೆಗೋಸ್ಕರ ತಿಂದಿಲ್ಲ, ಈ ಟೇಸ್ಟ್ ಚೆನ್ನಾಗಿದೆ ಅಂತ ತಿಂದಿದ್ದು. ದುಡ್ಡು ಬಂದರು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ. ಬಂದವ್ರಿಗೆ ಈ ತರ ಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಹೇಳು. ಆಕ್ಚುಲಿ ನಾನು ಮಧ್ಯಾಹ್ನದಿಂದ ಏನು ತಿಂದಿಲ್ಲ, ತುಂಬಾ ಸುಸ್ತಾಗಿ ಬಂದೆ. ಮಧ್ಯಾಹ್ನ ಏನು ತಿಂದಿಲ್ವಾ? ಮಜ್ಜಿಗೆ ಕುಟ್ಕೊಂಡೆ ಇವತ್ತು ಕೆಲಸ ಮಾಡಿ, ತುಂಬಾ ಹೆವಿ ವರ್ಕ್ ಇತ್ತು.
ಬಟ್ ಏನಂದ್ರೆ ಇದು ತಿಂದಿದ ತಕ್ಷಣ ಅದು ಸುಸ್ತೇ ಹೋಗ್ಬಿಡ್ತಂತೆ ಇನ್ನೂ ಕುಡಿತಾ ಇದ್ದಾರೆ. ಸರಿ ವಿಡಿಯೋ ನೋಡು. ಏನ್ ವಿಡಿಯೋ ಗೈಸ್? ಏನ್ ವಿಡಿಯೋ ಅದು? ಒನ್ ವಾಯ್ಸ್ ಏನಾದ್ರು ಇದ್ರೆ ನಾನು ಹೈಲೈಟ್ ಅಲ್ಲಿ ಹಾಕ್ತೀನಿ. ಫ್ರಿಡ್ಜಲ್ಲಿ ಇಟ್ಬಿಡೋಣ ಬೇಡ ತಣ್ಣಗೆ. ಏನ್ ಅರ್ಥ ಆಯ್ತು? ನಿಜವಾಗ್ಲೂ ಇದು ನಾನು ಹೇಳಿಲ್ಲ, ಹಂಗೆ ನಂಗೆ ತುಂಬಾ ಖುಷಿ ಆಯ್ತು. ಗೈಸ್ ಏನಂದ್ರೆ ಕರೆಕ್ಟ್ ಆಗಿ ಶಾಪ್ ನೇಮ್ ಅಂದ್ರು ಗೈಸ್. ಅದೇ ನಂಗೆ ಫುಲ್ ಶಾಕ್ ಅಂದ್ರೆ ಅದೇ ಟೇಸ್ಟ್ ಅದೇ ಇದು ಶಾಪ್. ಫ್ರಾಂಕ್ ನಾನು ಆಶ್ಚರ್ಯಪಟ್ಟಲ್ಲ ನಮ್ಮ ಹುಡುಗಿ ಇಷ್ಟು ಚೆನ್ನಾಗಿ ಮಾಡಿದೆ ಅಂತ. ನಾನು ಹಿಂಗಮ್ಮ ಹಿಂಗ್ ಮಾಡ್ತೀನಿ ಇದೆಲ್ಲ ಕಲ್ತ್ಕೊಂಡ್ರೆ ಖುಷಿ ಅದೇ. ನಾನು ಹೆಂಗೋ ಯೂಟ್ಯೂಬ್ ನೋಡ್ಕೊಂಡು ಹಂಗೆ ಹಿಂಗೆ ತುಂಬಾ ಸರ್ಕಸ್ ಮಾಡಿ ಕಲ್ತಿದಾರಂತ. ಏನ್ ಟೇಸ್ಟ್ ಅಂದ್ರೆ ಟೇಸ್ಟ್ ಲಕ್ಕ 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 ಅಂತ ತಿನ್ಕೊಂಡೇ ಇದ್ರು. ಬಿಟ್ಟೆ ಜ್ಯೂಸ್ ಸಹ ಖಾಲಿ ಮಾಡ್ಬಿಟ್ಟೆ. ನೀವ್ ಮಾಡಿಲ್ವಾ? ನೀನು ಪ್ಲಾನ್ ಮಾಡೋಣ ಅಂತ. ನಾನ್ ನಿಜವಾಗ್ಲೂ ನನ್ ಮಗ ಹೆಂಗ್ ಕಲ್ತ್ಲು ಊರ್ಗ್ ಹೋಗಿ ಅಮ್ಮ ಕುಟ್ಟಿಗೆ ಮಾಡ್ಕೊಟ್ರೆ ಹೆಂಗಿರುತ್ತೆ ಅಚ್ಚ. ಇನ್ನು ಸ್ವಲ್ಪ ಬೇಕಾ? ಐತೆ ಅವ್ರಿಗೆ. ಸಾಕು. 220 ರೂಪೀಸ್ ಕೊಟ್ಟು ನಮ್ಮ ಅಮ್ಮಗ್ ತರ್ಸಿದ್ದು ಗೈಸ್. 220 ರೂಪೀಸ್ 3 ಪೀಸು. ನನಗೇನ್ ಶಾಕ್ ಅಂದ್ರೆ ನಮ್ಮಮ್ಮ ಶಾಪ್ ನೇಮ್ ಮೇಲಿನೂ ಸೇಮ್ ಅದೇ ತರ ಇದೆ ಅಂತ ಹೇಳಿದ್ರಲ್ಲ. ಯಾಕಂದ್ರೆ ನಾನು ಶಾಪಿಂದಾನೆ ಆ ಶಾಪಿಂದಾನೆ ತರ್ಸಿದ್ದು. ಆ ಶಾಪಲ್ಲಿ ಈ ಟೇಸ್ಟ್ ಬರೋದು ಬೇರೆ, ಆ ಶಾಪಲ್ಲಿ ಈ ಟೇಸ್ಟ್ ಬರಲ್ಲ. ಆದ್ರೆ ಇವತ್ತು ಹಾಲ್ ಮಾತ್ರ ಸ್ವಲ್ಪ ನೀರಾಗಿತ್ತು. ಹಾಲು ಗೈಸ್ ನಮ್ಮಮ್ಮ ಏನಂದ್ರು ಹಾಲು ನೀರಾಗಿತ್ತು. ಶಾಪ್ ಅವನು ಹಂಗೆ ಕೊಟ್ಟ. ನಾನೇನ್ ಮಾಡ್ಲಿ? ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೀನ್ ಮಾಡಿದ್ದಲ್ವಾ ಅದಕ್ಕೆ ಸ್ವಲ್ಪ ನೀರಾಗಿರುತ್ತೆ ಅಂತ ತಿಳ್ಕೊಂಡಿದ್ದು. ಕಡಿಮೆ ಏನಾರು ಕಮ್ಮಿ ಏನಾರು ಇದೆಯಾ ನನ್ ಸ್ವೀಟ್ ಅಲ್ಲಿ ಅಂದ್ರೆ ಕೇಳಿದ್ರೆ ನೀರು ಒಂದ್ ಸ್ವಲ್ಪ ತಿಕ್ಕಾಗಿರ್ಬೇಕಾಯ್ತು, ಒಂದ್ ಸ್ವಲ್ಪ ಲಿಕ್ವಿಡ್ ಆಗಿದೆ ಪರವಾಗಿಲ್ಲ ಅಂತೆ. ಹಂಗೆ ತಿಳ್ಕೊಂಡೆ ನಾನು. ನೀರಾಗಿತ್ತು ನೋಡು ಹಾಲು, ಅವಾಗ ನೀನೇ ಮಾಡಿದ್ದು ಅಂತ ತಿಳ್ಕೊಂಡೆ. ತುಂಬಾ ಗಟ್ಟಿಯಾಗಿ ವೈಟ್ ಆಗಿದ್ರೆ ನಾನು ನಂಬ್ತಾ ಇರ್ಲಿಲ್ಲ. ಅಲ್ಲಿ ಒಂದು ವೈಟ್ ಸಿಕ್ಕುತ್ತೆ, ಒಂದು ಯೆಲ್ಲೋ ಕಲರ್ ಸಿಕ್ಕುತ್ತೆ. ನೀನ್ ವೈಟ್ ಕೊಟ್ಬಿಟ್ಟಿದ್ರೆ ನಾನು ನಂಬ್ತಾನೆ ಇದಿಲ್ಲ. ಇದು ಒಳ್ಳೇದಾಯ್ತು ನಾನು ಇದನ್ನ ಬುಕ್ ಮಾಡಿದ್ದು. ಅದು ಮಲೈ ರಸ್ಮಲೈ ಗೈಸ್, ವೈಟ್ ಕಲರ್. ಇದು ನಾರ್ಮಲ್ ರಸ್ಮಲೈ. ಅದು ಒಂದ್ ಬಂದು 80 ರೂಪೀಸ್, ಇದು ಬಂದು 50 ರೂಪೀಸ್ ಅಷ್ಟೇ ಗೈಸ್, ಅಷ್ಟೇ. ಇವರು ಕಿಂಗೆ ಗೈಸ್, ಕಿಂಗೆ. ಬಂದು ಕರೆಕ್ಟ್ ಟೈಮಿಗೆ ಜ್ಯೂಸ್ ಬರುತ್ತೆ, ನೀರ್ ಬರುತ್ತೆ, ಎಲ್ಲ ಕರೆಕ್ಟ್ ಟೈಮಿಗೆ ಸರ್ಗೆ. ಅದೆಲ್ಲ ನನ್ನ ಡ್ರೀಮ್ ಇದೆ ಗೈಸ್. ನನ್ನ ಡ್ರೀಮ್. ನಿಮ್ ಡ್ರೀಮಾ? ಏನಿಲ್ಲ, ಸುಮ್ಮನೆ ಕರೆಕ್ಟ್ ಟೈಮಿಗೆ ನೀರ್ ಬರುತ್ತೆ, ಜ್ಯೂಸ್ ಬರುತ್ತೆ, ಫುಡ್ ಬರುತ್ತೆ ಅಲ್ವಾ ದೇವೇಟ? ಎಲ್ಲೋ ಮಚ್ಚೆ ಇದೆ, ಲಕ್ಕಿ ಮಚ್ಚೆ. ಹಾಗೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ.